ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರಾಗೆ ಮಾರ್ನಿಂಗು KCT ಮತ್ತು ನೀಟ್ದು ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಶೆಡ್ಯೂಲು ಬಿಟ್ಟಿದ್ದಾರೆ. ನೀವು ಆಲ್ರೆಡಿ ನೋಡಿರ್ಬೋದು. ಭಾಳ ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್ ಆಗ್ತಾಯಿದೆ. ಎರಡು ಮೋಕ್ ಅಲಾಟ್ಮೆಂಟ್ ಅಂದರೆ ಏನು, ಮತ್ತು ನೀಟ್ದವರಿಗೆ ಕನ್ಫ್ಯೂಷನ್ ಆಗ್ತಾಯಿದೆ. ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲಿ ಮಾಡಬೇಕು, ಯಾವುದು ಲಿಂಕಲ್ಲಿ ಮಾಡಬೇಕು. ಈ ಸುಮ್ಮನೆ ಇವರು ಕನ್ಫ್ಯೂಷನ್ಗೋಸ್ಕರ ಸುಮ್ಮನೆ ಎರಡು ಮೋಕ್ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅದು ನಿಮಗೆ ಏನು ಚೇಂಜಸ್ ಏನು ಬರಲ್ಲ. ಓಕೆ, ಓನ್ಲಿ CET ಬರೋರಿಗೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾಕಂದರೆ ಓನ್ಲಿ CET ಬರೆದ್ರು ಓನ್ಲಿ ಇಂಜಿನಿಯರಿಂಗ್ ಅಟ್ಟ ಅಪ್ಲೈ ಮಾಡಿರ್ತಾರೆ. CET ಮತ್ತು ನೀಟ್ ಬರೋದಂತೂ ಏನು ನೋ ವರಿ. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ರೀತಿ ಅಂತ. ಓಕೆ ಫ್ರೆಂಡ್ಸ್, ಈಗ ನಿಮ್ಮೆಲ್ಲ ಗೊತ್ತಿರಾಗೆ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ 23 ಸ್ಟಾರ್ಟ್ ಮಾಡಿ ಭಾಳಷ್ಟು ಟೈಮ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವರು ಫಸ್ಟ್ ಮೋಕ್ ಅಲಾಟ್ಮೆಂಟ್ ಬಿಡ್ತಾ ಇದ್ದಾರೆ ಅಷ್ಟೇ. ನಿಮ್ಗೆ 23 4 ತನಕ ಕೊಟ್ಟಿದ್ದಾರೆ. ಯೂಶ್ವಲಿ 3 to 4 ಡೇಸ್ ಅಷ್ಟೇ ಕೊಡ್ತಿದ್ರು. ಈ ವರ್ಷ ನೀಟ್ ಸಲುವಾಗಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ನಡೆಸೋ ಸಲುವಾಗಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈಗ ಫಸ್ಟ್ ರೌಂಡ್ದು ಫಸ್ಟ್ ಮೋಕ್ ಅಲಾಟ್ಮೆಂಟ್ ಯಾವಾಗ ಬರ್ತಾರೆ ಅಂದರೆ ಅಲ್ಲಿ ಯಾವ್ಯಾವ ಕನ್ಸಿಡರ್ ಮಾಡ್ತಾರೆ ಅಂದರೆ, ಈಗ ಆಲ್ರೆಡಿ ಇವತ್ತು ಸಂಜೆ ನೈಟು 11:59 PM ಲಾಸ್ಟ್ ಇರುತ್ತೆ. ಅಲ್ಲಿ ತನಕ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಾರಲ್ಲ ಅದನ್ನು ಫಸ್ಟ್ ರೌಂಡ್ ಮೋಕ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಅಲ್ಲಿ ತನಕ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರ ಅದನ್ನಷ್ಟೇ ಕನ್ಸಿಡರ್ ಮಾಡ್ಕೊಂಡು ಮೋಕ್ ಅಲಾಟ್ಮೆಂಟ್ ಬಿಡ್ತಾರೆ. ಓಕೆ, ಯಾರ್ದಿದು ಇಂಜಿನಿಯರಿಂಗು, ಆರ್ಕಿಟೆಕ್ಚರು ಮತ್ತು ಅದು ಫಾರ್ಮ್ ಡಿ ಡಿಪಾರ್ಟ್ಮೆಂಟಲ್ಲಿ ಅವರಷ್ಟೇ. ಓಕೆ, ನೆಕ್ಸ್ಟು ನೀಟ್ದವ್ರಿಗೆ ಏನು ಮಾಡ್ತಾರೆ ಅಂದರೆ, ನೀಟ್ದವರು ಮೋಸ್ಟ್ ಪ್ರಾಬಬ್ಲಿ ನಾಳೆಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಯಾರು ಓನ್ಲಿ ನೀಟ್ ಬರ್ತಾರೆ ಅವರು ಪ್ಲಸ್ಸು KCT ಯಾರು ಬರ್ತಿಲ್ಲ ಅವರು ಜಸ್ಟ್ ನೀವು ನಿಮ್ದು ಆಲ್ರೆಡಿ KCT ಫಾರ್ಮ್ ಇರುತ್ತಲ್ಲ ಅದರಲ್ಲಿ ನೀಟ್ ರೋಲ್ ನಂಬರ್ ಅಪ್ಡೇಟ್ ಮಾಡೋದು ಅಷ್ಟೇ ಇರುತ್ತೆ. ಸೊ ನಾಳೆಯಿಂದ ಮೋಸ್ಟ್ ಪ್ರಾಬಬ್ಲಿ ಸ್ಟಾರ್ಟ್ ಮಾಡ್ತಾರೆ ಅವರು. ಯಾಕಂದರೆ 7th ಆದಮೇಲೆ ಅವರು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು ನೀಟ್ದು, ಅದಕ್ಕೋಸ್ಕರ. ಓಕೆ, ಈಗ ಇದು ಮುಗಿತಾ ನಿಮಗೆ ಯಾವುದು ಫಸ್ಟ್ ರೌಂಡ್ ಮೋಕ್ ಅಲಾಟ್ಮೆಂಟಲ್ಲಿ ಯಾವ್ದು ಕನ್ಸಿಡರ್ ಮಾಡ್ತಂದ್ರೆ ನೀವು BE ಎಲ್ಲ ಅಪ್ಲೈ ಮಾಡಿರ್ತಾರಲ್ಲ, ಇಂಜಿನಿಯರಿಂಗು ಮತ್ತು ಆರ್ಕಿಟೆಕ್ಚರು, ಅಗ್ರಿಕಲ್ಚರು, ಫಾರ್ಮ್ ಡಿ ಡಿಪಾರ್ಟ್ಮೆಂಟ್ ಎಲ್ಲ ಅದರದ್ದು ಮೋಕ್ ಅಲಾಟ್ಮೆಂಟ್ ಬರುತ್ತೆ. ಅದಾದಮೇಲೆ ಮೋಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನೀವು ಮಾಡಿಫೈ ಆ್ಯಡ್ ಡಿಲೀಟು ಮಾಡ್ಬೋದು. ಅದಾದಮೇಲೆ 9th ಆಗಸ್ಟಿಂದ ಏನು ಮಾಡ್ತಾ ಅಂದರೆ ನೀವು ಯಾರು ನೀಟು ಮತ್ತು KCT ಎರಡೂ ಪಾರ್ಟಿಸಿಪೇಟ್ ಮಾಡ್ಕೊಂಡಿರ್ತಾರಲ್ಲ ಅವರು ನೀವು ಮೆಡಿಕಲ್ಲು ಆ್ಯಡ್ ಮಾಡ್ಬೋದು. ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಕೂಡ ಆ್ಯಡ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಮೆಡಿಕಲ್ಲೇ ಫಸ್ಟ್ ಪ್ರಿಫರೆನ್ಸ್ ಇದ್ದರೆ ನೀವು ಮತ್ತೆ ಚೇಂಜಸ್ ಮಾಡ್ಬೋದು. ಈಗ ಆಲ್ರೆಡಿ ನೀವು ಇಂಜಿನಿಯರಿಂಗು ಮಾಡಿರ್ತೀರ, ಅಗ್ರಿಕಲ್ಚರ್ ಮಾಡಿರ್ತಾರೆ, ವೆಟರ್ನರಿ ಮಾಡಿರ್ತಾರೆ. ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಏನಾದರೂ MBBS ಇದ್ದರೆ ಮತ್ತೆ ಫಸ್ಟ್ MBBS ಹಾಕ್ಬೋದು. ಇನ್ ಕೇಸ್ ನಿಮ್ಮ ಸೆಕೆಂಡ್ ಪ್ರಿಫರೆನ್ಸ್ ಡೆಂಟಲ್ ಇದ್ದರೆ ಡೆಂಟಲ್ಲು, ಥರ್ಡ್ ಪ್ರಿಫರೆನ್ಸ್ IS, ಆಮೇಲೆ ನಿಮಗೆ ಇಂಜಿನಿಯರಿಂಗ್ ಹಾಕ್ಬೋದು, ಚೇಂಜಸ್ ಮಾಡ್ಬೋದು. ಓಕೆ, ಇವಾಗೇನು ಆಪ್ಷನ್ ಎಂಟ್ರಿ ಮಾಡ್ತಾ ಮತ್ತೆ ಚೇಂಜ್ ಮಾಡ್ಬೋದು ನೀವು. ಓಕೆ, ನೋ ವರಿ. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸು ಇದು ಅಪ್ಲೈ ಮಾಡಿದ್ರೆ ಕೆಳಗೆ ಹಾಕ್ಬೇಕಾ ಅಂತ ಕೇಳ್ತಾರೆ. ಇಲ್ಲ, ಒಂದೇ ಲಿಂಕ್ ಇರುತ್ತೆ. ಸೇಮ್ ಏನು ಆಪ್ಷನ್ ಎಂಟ್ರಿ ಮಾಡ್ತಾರೆ ಇದರಲ್ಲೇ ನೀವು ಸೈಡಲ್ಲಿ ತೋರಿಸ್ತಾರೆ. ಏನು ಲೆಫ್ಟಲ್ಲಿ ಇರುತ್ತಲ್ಲ ಅಲ್ಲೇ ನಿಮಗೆ ಮೆಡಿಕಲ್ದು ಬರುತ್ತೆ, ಡೆಂಟಲ್ದು ಬರುತ್ತೆ, ಆಯುಷ್ ಬರುತ್ತೆ. ಸೇಮ್ ಪ್ರಿಫರೆನ್ಸ್ ಇವಾಗ ಏನು CETಲಿ ಕೊಟ್ಟರೋ ಅದೇ ಥರನೇ ಪ್ರಿಫರೆನ್ಸ್ ಕೊಡೋದು. ಓಕೆ, ಆವಾಗ ನಿಮಗೆ ಮೋಕ್ ಅಲಾಟ್ಮೆಂಟ್ 2 ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಿಮ್ಮ ಪ್ರಿಫರೆನ್ಸ್ ಹೆಂಗಿರ್ಬೇಕಂದ್ರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ಲ, ಡೆಂಟಲ್ಲ, ಅಥವಾ ಇಂಜಿನಿಯರಿಂಗ, ಆರ್ಕಿಟೆಕ್ಚರ, ಓಕೆ, ಅಥವಾ ವೆಟರ್ನರಿನ ಮತ್ತು ಅಗ್ರಿಕಲ್ಚರ್, ನಿಮ್ದು ಯಾವ್ದು ಬೇಕಲ್ಲ ಅದು ಫಸ್ಟ್ ಪ್ರಿಫರೆನ್ಸು. ಸೆಕೆಂಡ್ ಪ್ರಿಫರೆನ್ಸ್ ಯಾವುದಂತ ಆಮೇಲೆ ನಿಮ್ಗೆ ಒಂದು ಮೆಡಿಕಲ್ಲು, ಒಂದು ಡೆಂಟಲ್ ಹಾಕ್ಬೋದು. ನಿಮ್ಮದು ಒಂದು ಕಾಲೇಜ್ ಡೆಂಟಲ್ ಹಾಕಿ ಒಂದು ಮೆಡಿಕಲ್ ಯಾವ ರೀತಿ ಬೇಕಾದ ಹಾಕ್ಬೋದು. ಇಲ್ಲ ಒಂದು ಇಂಜಿನಿಯರಿಂಗು ಆಮೇಲೆ ಮೆಡಿಕಲ್ ನಿಮ್ಗೆ ಯಾವ ರೀತಿ ಬೇಕಾದ ಹಾಕ್ಬೋದು. ಓಕೆ, ಅದು ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ನೀವು ಹಾಕ್ಬೋದು. ಸೊ ಅದಕ್ಕೋಸ್ಕರ ಮತ್ತೆ ಮೋಕ್ ಅಲಾಟ್ಮೆಂಟ್ ಬಿಡ್ತಾರೆ. ಅದ್ರೊಳಗೆ ಕಂಬೈಂಡ್ ಇರುತ್ತೆ. ಅದಕ್ಕೆ ಅದರಲ್ಲಿ ಎಲ್ಲ ಕಂಬೈಂಡು ಮೋಕ್ ಅಲಾಟ್ಮೆಂಟು 2 ಯಾವಾಗ ಬಿಡ್ತಾರೆ ಅಂದರೆ 14/8 ಆಗಸ್ಟ್ 14ಗೆ ಮೋಕ್ ಅಲಾಟ್ಮೆಂಟ್ 2 ಬಿಡ್ತಾರೆ. ಸೊ ಇದು ಇಲ್ಲಿ ತನಕ ಅಷ್ಟೇ ಮೋಕ್ ಅಲಾಟ್ಮೆಂಟು. ಇದಾದಮೇಲೆ ಮತ್ತೆ ಎಲ್ಲರೂ ನಾರ್ಮಲ್ CET ಇರ್ತಾರಲ್ಲ, ಆಲ್ರೆಡಿ ಓನ್ಲಿ CET ಬರೆದಿರ್ತಾರಲ್ಲ, ನೀವು CET ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾ ಇರಲ್ಲ, ಇಂಜಿನಿಯರಿಂಗ್ ಅಷ್ಟೇ, ನೀವು ಮತ್ತೆ ಬೇಕಾದ್ರೆ ಎರಡು ಮಾಡಿಫೈ ಡಿಲೀಟ್ ಮಾಡ್ಕೋಬೋದು. ಓಕೆ, ಸೊ ನಿಮ್ದೇನು ಪ್ರಾಬ್ಲಮ್ ಬರೋಲ್ಲ. ಚೇಂಜಸ್ ಯಾರ್ದಾಗುತ್ತೆ ಅಂದರೆ ಯಾರ್ದು ಮೆಡಿಕಲ್ ಬರೆದಿರ್ತಾರಲ್ಲ ಅವ್ರು ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಅವ್ರದಷ್ಟೇ ಚೇಂಜಸ್ ಆಗುತ್ತೆ. ಅದೇನು ಪ್ರಾಬ್ಲಮ್ ಆಗಲ್ಲ. ಓಕೆ, ನೆಕ್ಸ್ಟು ಅದಾದಮೇಲೆ ನಿಮಗೆ 14 ಆಗಸ್ಟಿಂದ ಹಿಡಿದು 18 ಆಗಸ್ಟ್ ತನಕ ನಿಮಗೆ ಟೈಮ್ ಕೊಡ್ತಾರೆ. ಎರಡು ಮಾಡಿಫೈ ಡಿಲೀಟ್ ಮತ್ತೆ ಮಾಡ್ಬೋದು ನೀವು. ಅಷ್ಟು ಇಂಜಿನಿಯರಿಂಗು, ಮೆಡಿಕಲ್ಲು, ಆಯುಷು, ಡೆಂಟಲ್ಲು ಅಷ್ಟು ಸೇರಿಸಿ ನೀವು ಮತ್ತೆ ಎರಡು ಮಾಡಿಫೈ ಡಿಲೀಟ್ ಮಾಡ್ಕೋಬೋದು. ಯಾರು KCT ಮತ್ತು ನೀಟ್ ಬರ್ದಾರ. ಓಕೆ, ಯಾರು ಓನ್ಲಿ ನೀಟ್ ಬರ್ದಾರೆ ಅಂದರೆ ನಿಮ್ಗೆ ಆಲ್ರೆಡಿ 9th ಆಗಸ್ಟಿಂದ ಸ್ಟಾರ್ಟ್ ಮಾಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ನೀವು ಅವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀಟ್ ರಿಜಿಸ್ಟ್ರೇಷನ್ ನಾಳೆಯಿಂದ ಬಿಡ್ತಾರೆ. ಇಷ್ಟೇ ಇರೋದು. ಓಕೆ, ಆಮೇಲೆ ಮೇನ್ ರಿಸಲ್ಟು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟು ಯಾವಾಗ ಬಿಡ್ತಾರೆ ಅಂದರೆ 21 ಆಗಸ್ಟ್ಗೆ ಬಿಡ್ತಾರೆ ಅಂತ ಹೇಳಿದರೆ ಇದೆಲ್ಲ ಎಕ್ಸ್ಟೆಂಡ್ ಆಗ್ಬೋದು. ಓಕೆ, ಅದು ಡಿಪೆಂಡ್ ಅಪಾನ್ ಈಗ ನೀಟ್ ಎಷ್ಟು ಜನ ಬರೆದಿದ್ದಾರೆ, ಅವ್ರ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತಾ ಇಲ್ಲ ಅಂತ ಅದ್ರ ಮೇಲೆ ಡಿಪೆಂಡ್ ಮೇಲೆ ಹಾಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಪ್ರೆಸೆಂಟ್ಲಿ ಅಂತೂ ಫಸ್ಟ್ ರೌಂಡು ನಿಮ್ಮದು ರಿಸಲ್ಟು 21 ಆಗಸ್ಟ್ ತನಕ ನೀವು ವೇಟ್ ಮಾಡಲೇಬೇಕು. ಆಲ್ರೆಡಿ ಯಾರು ಆಪ್ಷನ್ ಎಂಟ್ರಿ ಮಾಡಿ ರೆಡಿ ಇಟ್ಕೊಂಡಿದ್ರಲ್ಲ. ಓಕೆ, ನಿಮ್ಗೆ ಎರಡು ಮೋಕ್ ಅಲಾಟ್ಮೆಂಟ್ ಹಂಗೆ ಬರ್ತಾ ಇರುತ್ತೆ. ನೀವು ಮತ್ತೆ ಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು. ಓಕೆ, ಫೈಂಡ್ ಔಟ್ ಮಾಡ್ಕೊಳಕ್ಕೆ. ಸೊ ಎರಡು ಮೋಕ್ ಅಲಾಟ್ಮೆಂಟ್ ಸಿಗ್ತಾ ಇದೆ ಅಷ್ಟೇ. ನಿಮ್ಗೆ ಬೋನಸ್ ಏನಂದರೆ ಯೂಶ್ವಲಿ ಒಂದು ಮೋಕ್ ಅಲಾಟ್ಮೆಂಟ್ ಸಿಗ್ತಿತ್ತು, ಡಮ್ಮಿ ಅಲಾಟ್ಮೆಂಟು. ಇವಾಗ ನಿಮ್ಗೆ 2 ಮೋಕ್ ಅಲಾಟ್ಮೆಂಟ್ ಸಿಗ್ತಾ ಇದೆ ಅಷ್ಟೇ ಇಂಜಿನಿಯರಿಂಗರಿಗೆ. ಓಕೆ, KCT ಮತ್ತು ಇಂಜಿನಿಯರಿಂಗ್ ಬರೋರಿಗೆ ನಿಮಗೇನು ಚೇಂಜಸ್ ಬರೋಲ್ಲ. ಯಾಕಂದ್ರೆ ನೀವು ಮತ್ತೆ ಚೇಂಜಸ್ ಮಾಡ್ತೀರಾ. ಫಸ್ಟ್ ಮೋಕ್ ಅಲಾಟ್ಮೆಂಟ್ ಚೆಕ್ ಮಾಡ್ಕೊಂಡು ಇಂಜಿನಿಯರಿಂಗ್ ಅಪ್ಲೈ ಮಾಡಿದೆ ಅಂದರೆ ಮತ್ತೆ ನೀವು ನೀಟ್ ಆ್ಯಡ್ ಮಾಡೇ ಮಾಡ್ತೀರಾ. ಇಷ್ಟೇ ಡಿಫ್ರೆನ್ಸು. ಓಕೆ, ಇದು
ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.